Hi guys, welcome back to Rudresh Reddy YouTube channel. Hope you all are doing good. ತುಂಬಾ ಜನ ಪ್ರಾಕ್ಟಿಕಲ್ ಆಗಿ ಎಂ ಎಸ್ ಎಕ್ಸೆಲ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಥವಾ ಎಂ ಎಸ್ ಪವರ್ ಪಾಯಿಂಟ್ ಇವೆಲ್ಲವನ್ನ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಸೆಲ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ನಮ್ಮ ಅಭ್ಯಾಸಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಎಕ್ಸೆಲ್. ಫಸ್ಟ್ ಪಾಯಿಂಟ್ ಸ್ನೇಹಿತರೆ, ಯಾವಾಗಲೂ ನಾವು ಎಕ್ಸೆಲ್ ಸೀಟ್ ಅನ್ನು ಓಪನ್ ಮಾಡಿದ ತಕ್ಷಣ ಅದರದ ಡಿಫಾಲ್ಟ್ ನೇಮ್ ಏನ್ ಬರ್ತದ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾ ಇದ್ದೀವಿ. ಸೊ ಬುಕ್ ಒನ್ ಅಂತ ನೋಡ್ತಾ ಇದ್ವಿ, ಅದನ್ನ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀರಾ, ರೈಟ್? ಏನ್ ತೋರಿಸ್ತಾ ಇದೆ ಇಲ್ಲಿ? ಬುಕ್ ಒನ್ ಅಂತ ಹೇಳ್ಬಿಟ್ಟು. ಸರ್ ನಮಗೆ ಬುಕ್ ಒನ್ ಬೇಡ, ಚೇಂಜ್ ಮಾಡ್ಕೋಬೇಕಂದ್ರೆ ಸಿಂಪಲ್, ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೇವ್ ಅಂತ ಕೊಟ್ರೆ ಸಾಕು. ನೀವು ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ ನೇಮ್ ಬೇಕಲ್ಲ ಆ ನೇಮ್ ಇಂದ ನೀವು ಚೇಂಜ್ ಮಾಡ್ಕೋಬಹುದಾಗಿದೆ. ಬಟ್ ಎಕ್ಸಾಮ್ ಅಲ್ಲಿ ಅವ್ರು ಕೇಳೋದು ನಮಗೆ ಡಿಫಾಲ್ಟ್ ನೇಮ್ ಏನಂತ. ಯು ಕ್ಯಾನ್ ಸಿ ರೈಟ್, ಡಿಫಾಲ್ಟ್ ಅದು ಇಲ್ಲೂ ಕೂಡ ನಿಮ್ಗೆ ಏನಂತ ತೋರಿಸ್ತಾ ಇದೆ? ಬುಕ್ ಒನ್ ಅಂತಾನೆ ತೋರಿಸ್ತಾ ಇದೆ. ಸೊ ಅದನ್ನ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಮ ಇಷ್ಟದ ಪ್ರಕಾರ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಡೆಸ್ಕ್ಟಾಪ್ ಮೇಲೆ ಹೋಗ್ಬಿಟ್ಟು ಅದನ್ನ ಬೇರೆ ನೇಮ್ ಇಂದ ಕೊಡ್ತೀನಿ. ಏನಂತ ಕೊಡ್ತೀನಿ? ಡೇಟಾ. ಓಕೆ, ಡೇಟಾ ಕೊಟ್ಬಿಟ್ಟು ಕ್ಲಿಕ್ ಆನ್ ಸೇವ್ ಅಂತ ಹೇಳ್ತೀನಿ. ಸೊ ಅವಾಗ ಏನಂತ ಚೇಂಜ್ ಆಯ್ತು? ಯು ಕ್ಯಾನ್ ಸಿ ಆನ್ ದ ಟಾಪ್ ರೈಟ್, ಅರ್ಲಿಯರ್ ಇಟ್ ವಾಸ್ ಬುಕ್ ಒನ್, ನವ್ ಇಟ್ ಇಸ್ ಚೇಂಜ್ ಟು ಡೇಟಾ. ಸೊ ಗೊತ್ತಾಯ್ತಲ್ಲ, ಮೊದಲೇ ಪಾಯಿಂಟ್, ಬೈ ಡಿಫಾಲ್ಟ್ ನೇಮ್ ಯಾವುದೇ ಕೇಳಿದ್ರು ಗೊತ್ತಿರಲಿ, ಬುಕ್ ಒನ್ ಅಂತ ಕ್ಲಿಯರ್ ಆಗಿರ್ಬೇಕು ನಿಮಗೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಹೋಗೋಣ. ಈ ಸೆಲ್ ಅಂತ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಎಂ ಎಸ್ ಎಕ್ಸೆಲ್ ಅಂದ್ರೆ ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್ ಅಂತ ಹೇಳಿದ್ವಿ ನಾವು. ಓಕೆ, ಕಾಂಬಿನೇಷನ್ ಆಫ್ ರೋಸ್ ಅಂಡ್ ಕಾಲಮ್. ಸೊ ಇಲ್ಲಿ ಮೇಲ್ಗಡೆ ಏನ್ ಕಾಣಿಸ್ತಾ ಇದ್ರಲ್ಲ ನಿಮಗೆ, ಸಿ, ಡಿ, ಇ, ಎಫ್, ಇವುಗಳನ್ನೆಲ್ಲವನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕಾಲಮ್ ಅಂತೇಳಿ ಕರಿತೀವಿ. ಇವೆಲ್ಲವನ್ನ ನಾವು ಕಾಲಮ್. ಇಲ್ಲಿ ಸೈಡ್ ಗಡೆ 1, 2, 3 ಈ ರೀತಿಯಾಗಿ ಏನ್ ಕಾಣಿಸ್ತಾ ಇದಾವಲ್ಲ ಇವುಗಳನ್ನ ನಾವು ರೋ ಅಂತೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಬರೋದು ಕಾಲಮ್, ಇಲ್ಲಿ ಬರೋದು ರೋ. ಆ ಕಾಲಮ್ ಮತ್ತೆ ರೋ ಏನ್ ಇಂಟರ್ಸೆಕ್ಷನ್ ಆಗತ್ತಲ್ಲ ಅದನ್ನ ನಾವು ಸೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದಿದಪ್ಪ, ಜೆ ಅಂತಕ್ಕಂಥ ಕಾಲಮ್ ಅದ, ಇಲ್ಲಿ 2 ಅಂತಕ್ಕಂಥ ರೋ ಅದ. ಇವೆರಡು ಇಲ್ಲಿ ಇಂಟರ್ಸೆಕ್ಟ್ ಆದ್ರೆ ಇದನ್ನ ಏನಂತ ಕರಿತೀವಿ? ಪರ್ಟಿಕ್ಯುಲರ್ಲಿ ಇದು ಒಂದು ಸೆಲ್ ಅಂತ ಆಯ್ತು. ಓಕೆ, ಲೈಕ್ ವೈಸ್ ಎರಡು ಎಲ್ಲಿ ಕಂಬೈಂಡ್ ಆಗ್ತಲ್ಲ ಅಲ್ಲಿ, ಫಾರ್ ಎಕ್ಸಾಂಪಲ್ ಇದನ್ನ ತೆಗೆದುಕೊಂಡ್ರೆ ಇದು ಒಂದ್ ಸೆಲ್, ಅಥವಾ ಇಲ್ಲೊಂದು ನೋಡಿದ್ರೆ ಇದು ಒಂದ್ ಸೆಲ್, ಹಾಗೆ ಇಲ್ಲಿ ನೋಡಿದ್ರೆ ಇದು ಒಂದ್ ಸೆಲ್. ಅವುಗಳ ನೇಮಿಂಗ್ ಕನ್ವೆನ್ಷನ್ ಯಾವ ರೀತಿಯಾಗಿರ್ತದೆ? ಕಾಂಬಿನೇಷನ್ ಆಫ್ ಕಾಲಮ್ ಅಂಡ್ ರೋ. ಗೊತ್ತಿರ್ಲಿ, ಫಸ್ಟ್ ನಮ್ಗೆ ಯಾವಾಗ್ಲೂ ಬರೋದು ಕಾಲಮ್ ನೇಮ್, ಅದರ ನಂತರ ಬರೋದು ನಮಗೆ ರೋ ನೇಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಮಾರ್ಕ್ ಮಾಡಿದ್ನಲ್ಲ ಇದ್ರದ್ದು ಹೇಳ್ಬೇಕಪ್ಪ, ವಾಟ್ ಈಸ್ ದ ಅಡ್ರೆಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಲ್. ಸೊ ಸಿಂಪಲ್ ಅದಲ್ಲ, ಯಾವ ರೀತಿಯಾಗಿ ಅಂದ್ರೆ ನಾನು ಈ ಸೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಸೊ ಅಡ್ರೆಸ್ ನಿಮ್ಗೆ ಎಲ್ಲಿ ಕಾಣಿಸ್ತಾ ಇದೆ? ಯಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, M2 ಅಂತ ಹೇಳ್ಬಿಟ್ಟು. ಸೊ ಎಲ್ಲಿಂದ ಬಂತಿದ್ದು? ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಲ್ಲ ಆ ಅಡ್ರೆಸ್ ಅದು ಪರ್ಟಿಕ್ಯುಲರ್ಲಿ ಈ ನೇಮ್ ಬಾಕ್ಸ್ ಒಳಗಡೆ ರೀಪ್ರೆಸೆಂಟ್ ಮಾಡ್ತದ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಕರೆಂಟ್ ಆಕ್ಟಿವ್ ಸೆಲ್ ಅಡ್ರೆಸ್ ನಮಗೆ ಎಲ್ಲಿ ಕಾಣಿಸುತ್ತದೆ ಅಂತ ಹೇಳಿ. ಸೊ ಅವಾಗ ಹೇಳ್ಬೇಕು ನೇಮ್ ಬಾಕ್ಸ್ ಅಲ್ಲಿ ಕಾಣಿಸ್ತದೆ ಸರ್ ಅಂತ ಹೇಳ್ಬಿಟ್ಟು, ಸರಿನಾ? ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಕಾರಣಕ್ಕೋಸ್ಕರ ಅದು ಇವಾಗ M2 ಅಂತ ಬಂತು. ಸಪೋಸ್ ನಾನು ಇಲ್ಲಿ ಕ್ಲಿಕ್ ಮಾಡಿದೆ, ಓಕೆ, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಾನು ಯಾವಾಗ ಕ್ಲಿಕ್ ಮಾಡ್ತಾ ಇರೋದು ಯಾವುದು? ಪರ್ಟಿಕ್ಯುಲರ್ಲಿ ಈ ಸೆಲ್ ಅನ್ನ ಇವಾಗ ಕ್ಲಿಕ್ ಮಾಡ್ತಾ ಇರೋದು. ಹಾಗಾದ್ರೆ ಅಡ್ರೆಸ್ ಏನ್ ಬರ್ಬೇಕು ಅದರದು? H2 ಅಂತ ಬರಬೇಕು. ಯಾಕೆ H2 ಹೇಳಿ? ಇಲ್ಲಿದೆ ಅಲ್ಲ ಎಚ್ ಅನ್ನೋದು, ಇದು ಕಾಲಮ್, ಯಾವಾಗ್ಲೂ ಕಾಲಮ್ ಫಸ್ಟ್ ಬರ್ತದ. ನೆಕ್ಸ್ಟ್ ಬರೋದು ರೋ. ರೋ ಯಾವ್ದು ಕುಡ್ಕೊಂಡದ? ಇಲ್ಲಿ 2. ಹಾಗಾದ್ರೆ H2 ಇಸ್ ದ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಸೆಲ್ ನೇಮ್. ಓಕೆ, ಸೆಲ್ ಅಂದ್ರೆ ಗೊತ್ತಾಯ್ತು, ಇಂಟರ್ಸೆಕ್ಷನ್ ಆಫ್ ರೋಸ್ ಅಂಡ್ ಕಾಲಮ್. ಸೆಕೆಂಡ್ ಪಾಯಿಂಟ್, ಯಾವಾಗ್ಲೂ ಕಾಲಮ್ ನೇಮ್ ಫಸ್ಟ್ ಬರ್ತದ, ಆಮೇಲೆ ರೋ ನೇಮ್ ಬರ್ತದ. ಆಕ್ಟಿವ್ ಸೆಲ್ ಅನ್ನೋದು ಕರೆಂಟ್ ಆಕ್ಟಿವ್ ಸೆಲ್ ಅಂದ್ರೆ ವರ್ಕಿಂಗ್ ಅಲ್ಲಿ ಇರತಕ್ಕಂಥ ಸೆಲ್ ಯಾವ್ದನ್ನೋದನ್ನ ತೋರಿಸ್ಕೊಳ್ಳಕ್ಕೆ ಬಳಕೆ ಮಾಡ್ತಾರ. ಸೊ ಈ ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಒನ್, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಇದೇನು? ಸೀಟ್. ಓಕೆ, ಈ ರೀತಿಯಾಗಿ ಎಷ್ಟು ಸೀಟ್ ಅನ್ನ ಕ್ಲಿಕ್ ಮಾಡ್ಕೋಬಹುದು ನಾವು, ನಮ್ಗೆ ಎಷ್ಟು ಬೇಕಷ್ಟನ್ನ ಕ್ಲಿಕ್ ಮಾಡ್ಕೋಬಹುದು. ಯಾವ ರೀತಿಯಾಗಿ? ಇಫ್ ಯು ಕ್ಲಿಕ್ ಆನ್ ಪ್ಲಸ್ ಐಕಾನ್, another seat will get added. If you click on one more time on plus icon, ಮತ್ತೊಂದು ಸೀಟ್ ಬರ್ತದ, ಮತ್ತೊಂದು ಸೀಟ್ ಬರ್ತದ. ನಿಮ್ಗೆ ಎಷ್ಟು ಬೇಕಲ್ಲ ಅಸಲ ನೀವು ಅದನ್ನ ಕ್ಲಿಕ್ ಮಾಡ್ತಾ ಹೋಗ್ಬಹುದು. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಬಟ್ ಅವ್ರ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರಂದ್ರೆ ನಿಮಗೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಕೇಳಂಗಿಲ್ಲ, ಇದರ ಶಾರ್ಟ್ ಕಟ್ ಕೀ ಏನಂತ ಕೇಳ್ತಾರ. ಓಕೆ, ಅವ್ರೇನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ ಕಡೆಯಿಂದ? ವಾಟ್ ಈಸ್ ದ ಶಾರ್ಟ್ ಕಟ್ ಕೀ ಫಾರ್ ದ ಸೀಟ್ ಇನ್ಕ್ರಿಮೆಂಟ್? ಸೊ ಗೊತ್ತಿರ್ಲಿ, ಅದಕ್ಕೆ ನಾವು ಬಳಕೆ ಮಾಡೋದು ಶಿಫ್ಟ್ ಪ್ಲಸ್ F11. ಇವಾಗ ನೋಡಿ, ಸಪೋಸ್ ನಾನು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಶೀಟ್ ನಂಬರ್ 4 ಅದ. ಓಕೆ, ಶೀಟ್ ನಂಬರ್ 4 ನಾನೇನ್ ಮಾಡ್ತೀನಿ, ನನ್ನ ಕೀಬೋರ್ಡ್ ಅಲ್ಲಿ ಶಿಫ್ಟ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, ಜೊತೆಗೆ F11 ಅನ್ನ ಕ್ಲಿಕ್ ಮಾಡಿದೆ. ಏನ್ ಬಂತು? ಮತ್ತೊಂದು ಸೀಟ್ ಆಡ್ ಆಯ್ತು. ಮತ್ತೆ ಶಿಫ್ಟ್ ಅನ್ನ ಕ್ಲಿಕ್ ಮಾಡಿದೆ, ಮತ್ತೆ F11 ಅನ್ನ ಕ್ಲಿಕ್ ಮಾಡಿದೆ. ಸೊ ಏನಾಯ್ತು? ಮತ್ತೊಂದು ಆಡ್ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ ಎಕ್ಸಾಮ್ ಅಲ್ಲಿ, ವಾಟ್ ಈಸ್ ವರ್ಕ್ ಬುಕ್ ಅಂತ ಕೇಳ್ತಾರ. ವಾಟ್ ಈಸ್ ವರ್ಕ್ ಬುಕ್? ಏನಪ್ಪ ವರ್ಕ್ ಬುಕ್ ಅಂದ್ರೆ? ಕಲೆಕ್ಷನ್ ಆಫ್ ದ ವರ್ಕ್ ಶೀಟ್. ಸೊ ಇಲ್ಲಿ ಕೆಳಗಡೆ ಏನ್ ಕಾಣಿಸ್ತಾ ಇದಾವಲ್ಲ ಇವೆಲ್ಲವನ್ನು ಕುಡ್ಕೊಂಡ್ಬಿಟ್ಟು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಫಸ್ಟ್, ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ದ ಎಕ್ಸೆಲ್ ಅಂತ ಕೇಳ್ತಾರೆ, ಹೇಳ್ಬೇಕು ಸೆಲ್. ದೆನ್ ಗ್ರೂಪ್ ಆಫ್ ವರ್ಕ್ ಶೀಟ್ ಇಸ್ ಕಾಲ್ಡ್ ಅಂತ ಕೇಳ್ತಾರೆ, ದಟ್ ಈಸ್ ವರ್ಕ್ ಬುಕ್. ಓಕೆ, ಸೊ ಈ ಪಾಯಿಂಟ್ ಎಲ್ಲ ನಿಮಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಹೋಗೋಣ, ಇಲ್ಲಿ ಡೇಟಾ ಏನ್ ಎಂಟರ್ ಮಾಡ್ತೀವಲ್ಲ ಸೆಲ್ ಅಲ್ಲಿ ಅದು ಯಾವ ರೀತಿಯಾಗಿ ಸ್ಟೋರ್ ಆಗ್ತದ ಅಂತ ಕೇಳ್ತಾರ. ಫಾರ್ ಎಕ್ಸಾಂಪಲ್ ನೀವು ನಂಬರ್ಸ್ ಅನ್ನ ಕೊಟ್ರೆ ಅನ್ಕೊಳ್ಳಿ. ಓಕೆ, ನಂಬರ್ಸ್ ಅನ್ನ ಕೊಟ್ರೆ ಯಾವ ರೀತಿಯಾಗಿ, ಅಥವಾ ಲೆಟರ್ಸ್ ಅನ್ನ ಕೊಟ್ರೆ ಯಾವ ರೀತಿಯಾಗಿ, ಅಥವಾ ಕಾಂಬಿನೇಷನ್ ಆಫ್ ಬೋತ್,
ಕಾಂಬಿನೇಷನ್ ಆಫ್ ಬೋತ್ ಎರಡನ್ನು ಕೊಟ್ರೆ ಯಾವ ರೀತಿಯಾಗಿರ್ತದ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಸ್ವಲ್ಪ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದ್ಲೇಕ್ ಏನ್ ಕೊಡ್ತೀನಿ ನಾನು, ಮೊದ್ಲೇಕ್ ಬಂದ್ಬಿಟ್ಟು ಹೆಸರು ಕೊಡ್ತೀನಿ. ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರುದ್ರಗೌಡ ಅಂತ ಕೊಟ್ಟೆ. ಓಕೆ, ಎಲ್ಲಿ ಯಾವ ರೀತಿಯಾಗಿ ಅದು ಸ್ಟೋರ್ ಆಯ್ತು, ಈ A1 ಸೆಲ್ ಒಳಗಡೆ ಲೆಫ್ಟ್ ಸೆಲ್ಲಿನ ಎಡಭಾಗಕ್ಕೆ ಸ್ಟೋರ್ ಆಯ್ತು. ಅರ್ಥ ಆಗ್ತಿದೆಯಲ್ಲ, ನೀವು ಕಂಪ್ಲೀಟ್ ಆಗಿ ಇದು ಒಂದು ಸೆಲ್ ಅಂತ ಅರ್ಥ ಮಾಡ್ಕೊಂಡ್ರೆ ಈಚ ಕಡೆದು ಏನಾಗ್ತದ, ಎಡಭಾಗ ಆಗ್ತದ. ಓಕೆ, ಈ ಕಡೆದು ಎಡಭಾಗ, ಈ ಕಡೆದು ಬಲಭಾಗ. ಸೊ ಯಾವಾಗ್ಲೂ ಲೆಟರ್ಸ್ ಅನ್ನ ಕೊಟ್ರೆ, ನೀವು ಡೇಟಾವನ್ನ ಕೊಟ್ರೆ ಅಂದ್ರೆ ಅದೇನಾಗ್ತದ ಅಂದ್ರೆ ಎಡಭಾಗಕ್ಕೆ ಸ್ಟೋರ್ ಆಗ್ತದ. ಸಪೋಸ್ ನೀವು ನಂಬರ್ ಕೊಟ್ರೆ, ಈ ಸರ್ತಿ ನಂಬರ್ ಕೊಡ್ತೀನಪ್ಪ ನಾನು 78922. ಸೊ ಇವಾಗ ಎಂಟರ್ ಮಾಡ್ತೀನಿ, ಯಾವ ಕಡೆ ಬರ್ತದ ಅದು, ಅದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಎಸ್, ನಂಬರ್ ಅಂತ ಬಂದ್ರೆ ಅದು ಬಲಭಾಗಕ್ಕೆ ಬರ್ತದ. ಲೆಟರ್ಸ್ ABCD ಅಂತ ಏನ್ ಬರ್ತದಲ್ಲ ಅದು ಬಂದ್ರೆ ಅದು ಎಡ ಭಾಗಕ್ಕೆ ಬರ್ತದ. ಈ ಪಾಯಿಂಟ್ ಕ್ಲಿಯರ್ ಇರಬೇಕು. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ನಮಗೆ ಎರಡೂ ಕೂಡಿ ಕೊಟ್ರೆ ಎಲ್ಲಿ ಬರ್ತದ ಅಂತ ಕೇಳ್ತಾರೆ. ಎರಡೂ ಕೂಡಿ ಕೊಟ್ರೆ ಎಲ್ಲಿ ಬರ್ತದ. ಸೊ ಇವಾಗ ಕೊಡ್ತೀನಿ ನೋಡಿ ನಾನು, ರುದ್ರಗೌಡ 123 ಹಿಟ್ ಎಂಟರ್. ಎಲ್ಲಿ ಬಂತು, ಎಸ್ ಎಡ ಭಾಗಕ್ಕೆ ಬಂತು. ಸೊ ಈ 3 ಪಾಯಿಂಟ್ ನೆನಪಿಟ್ಕೋಬೇಕು ನೀವು. ಸಿಂಗಲ್ ಆಗಿ ಬಂದ್ರೆ ಅಂದ್ರೆ ಲೆಟರ್ಸ್ ಅನ್ನ ಕೊಟ್ರೆ ಎಡಭಾಗಕ್ಕೆ ABCD ಅಂತ ಕೊಟ್ರೆ, ನಂಬರ್ 1 2 3 4 ಕೊಟ್ರೆ ಬಲಭಾಗಕ್ಕೆ, ಕಾಂಬಿನೇಷನ್ ಆಫ್ ಬೋತ್ ಕೊಟ್ರೆ ಅದು ಕೂಡ ಎಡಭಾಗಕ್ಕೆ ಬರ್ತದ. ಇಷ್ಟಂತೂ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಬರೋದು ಎಕ್ಸ್ಟೆನ್ಷನ್ ಏನಂತ ಕೇಳ್ತಾರ. ಮೈಕ್ರೋಸಾಫ್ಟ್ ಎಕ್ಸೆಲ್ ದ ಎಕ್ಸ್ಟೆನ್ಷನ್ ಗೊತ್ತಿರಲಿ, .xls ಅಂತ ಬರ್ತದ. ಅದು .xls ಇಸ್ ದ ಎಕ್ಸ್ಟೆನ್ಷನ್ ನೇಮ್ ಫಾರ್ ದ ಎಕ್ಸೆಲ್. ಓಕೆ, ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಇನ್ನೊಂದ್ ಕಡೆ ಏನ್ ಕೊಡ್ತಾರೆ ನಿಮಗೆ, XLSX ಅಂತ ಕೂಡ ಕೊಡ್ತಾರೆ. XLSX ಅಂತ ಕೊಡ್ತಾರೆ. ಸೊ ಅವಾಗ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸರ್ ನಮಗೆ XLS ಅಷ್ಟೇ ಹೇಳಿದ್ರಲ್ಲ ಅಂತ. ನೋ, ಇದು ಕೂಡ XLSX ಕೂಡ ಏನಾಗ್ತದ, ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಎಕ್ಸ್ಟೆನ್ಷನ್ ಆಗಿ ಕೆಲಸ ಮಾಡ್ತದ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ ಅಂತ ಕೇಳಿದ್ರೆ ಎಕ್ಸ್ಟೆಂಡೆಡ್ ಅಂತ ಗೊತ್ತಿರಬೇಕು ನಿಮಗೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ ಅಂತ ಕೇಳಿದ್ರೆ ಏನಂತ ಹೇಳಬೇಕು, ಇಟ್ಸ್ ಮೀನಿಂಗ್ ಈಸ್ ಎಕ್ಸ್ಟೆಂಡೆಡ್ ಅಂತ ಹೇಳಬೇಕು ನೀವು. ಸರಿನಾ. ಸೊ ನಿಮಗೆ ಮತ್ತೊಂದು ಪಾಯಿಂಟ್ ಕ್ಲಿಯರ್ ಆಯ್ತು. ಇವಾಗ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಬರೋದು ಯಾವ್ದು ಹೇಳಿ ನಿಮಗೆ ಎಕ್ಸೆಲ್ ಅಲ್ಲಿ, ಎಸ್ ಶಾರ್ಟ್ಕಟ್ ಗಳ ಮೇಲೆ ನಿಮಗೆ ಜಾಸ್ತಿ ಪ್ರಶ್ನೆ ಬರ್ತದೆ ಯಾವಾಗಲೂ, ರೈಟ್. ಶಾರ್ಟ್ಕಟ್ಸ್ ಗಳ ಮೇಲೆ. ಸೊ ಮೊದಲೇ ಶಾರ್ಟ್ಕಟ್ ನಾವು ತೆಗೆದುಕೊಳ್ಳೋದು ಯಾವುದು, Ctrl+N ಅಂತ, ಅಂದ್ರೆ ನ್ಯೂ ವರ್ಕ್ ಬುಕ್, ಹೊಸದಾಗಿರೋ ಒಂದು ವರ್ಕ್ ಬುಕ್ ಅನ್ನ ತೆಗೆದುಕೊಳ್ಳೋ ಸಲುವಾಗಿ ಇದನ್ನ ಕ್ಲಿಕ್ ಮಾಡಬಹುದು. ಸಪೋಸ್ ನಿಮ್ಗೆ ಇದು ಬೇಡ ಆಗಿತ್ತಂದ್ರೆ ನಾರ್ಮಲ್ ಸ್ಟೆಪ್ ಏನಿದೆ, ಫೈಲ್ಗೆ ಹೋಗ್ಬೇಕು, ನೀವು ಅಂತ ಹೊಡೆದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗ್ತದೆ. ಇಲ್ಲ ಸರ್ ನಮಗೆ ಈ ಒಂದು ಶಾರ್ಟ್ಕಟ್ ಕೀ ಇಂದ ಬೇಕಂದ್ರೆ ನೋಡಿ, ಸದ್ಯಕ್ಕೆ ನಾನು ಇಲ್ಲಿದ್ದೀನಿ, ಈ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, Ctrl+N ಹೊಡೆದೆ. ಓಕೆ, ಹೊಸ ಸೀಟ್ ಬಂತು. ಹಳೆ ಸೀಟ್ ಎಲ್ಲಿದೆ, ಸೊ ಫಾರ್ ಎಕ್ಸಾಂಪಲ್ ಹಳೆ ಸೀಟ್ ನೋಡಿ ಇಲ್ಲಿದೆ, ನೋಡಿ ಹಳೆ ಸೀಟ್. ಓಕೆ, ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಲ್ಲ ನಾವು, ಇದು ನಮ್ಮ ಹಳೆ ಸೀಟ್. ಇಲ್ಲಿ ಏನಾಗ್ತದ, ಹೊಸ ಸೀಟ್. ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಈ ಹಿಂದ್ಗಡೆ ಮುಂದ್ಗಡೆ ಹೋಗಕ್ಕೆ ಯಾವ ಶಾರ್ಟ್ಕಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರ. Alt Tab ಅನ್ನ ಯೂಸ್ ಮಾಡ್ತಾರೆ. Alt Tab ನೋಡಿ, Alt Tab ಕ್ಲಿಕ್ ಮಾಡ್ತಾ ಇದ್ದೀನಿ, ಹಿಂದೆ ಮುಂದೆ ಚೇಂಜ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ. ಅದನ್ನು ಕೂಡ ನೆನಪಿಟ್ಕೋಬೇಕು ನೀವು. ಸದ್ಯಕ್ಕೆ Ctrl+N ಅಂತ ಹೊಡೆದ್ರೆ ಹೊಸದಾಗಿರ್ತಕ್ಕಂಥ ಒಂದು ವರ್ಕ್ ಬುಕ್ ಓಪನ್ ಆಗ್ತದ. ಸರ್ ಆಲ್ರೆಡಿ ನಮಗೆ ಎಕ್ಸಿಸ್ಟೆಡ್ ಇರೋ ವರ್ಕ್ ಬುಕ್ ಬೇಕಾಗಿತ್ತಂದ್ರೆ ಏನ್ ಶಾರ್ಟ್ ಕಟ್ ಸರ್ ಅದು, ಒಂದೇ ಮೆಥಡ್ ಏನು, ಫೈಲ್ ಮೇಲೆ ಹೋಗೋದು, ಕ್ಲಿಕ್ ಆನ್ ಓಪನ್ ಅಂತ ಕೊಡೋದು. ಓಪನ್ ಅಂತ ಕೊಟ್ರೆ ಆಟೋಮೆಟಿಕಲಿ ಇಟ್ ವಿಲ್ ಲಿಸ್ಟ್ ಔಟ್ ಆಲ್ ದ ಥಿಂಗ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಈ ರೀತಿಯಾಗಿ ನಿಮಗೆ ಎಲ್ಲವನ್ನ ಲಿಸ್ಟ್ ಔಟ್ ಮಾಡ್ತದ. ಇಲ್ಲ ನಮಗೆ ಇದು ಈ ರೀತಿಯಾಗಿ ಬೇಡ, ಶಾರ್ಟ್ ಕಟ್ ಮುಖಾಂತರ ಕಲ್ಕೋಬೇಕು ಸರ್ ಅಂದ್ರೆ ಸಿಂಪಲ್, ಅದು ಕೂಡ ಅವಾಗ ನಾವು ಬಳಕೆ ಮಾಡಬೇಕಾಗಿರ್ತಕ್ಕಂಥದ್ದು Ctrl+O. Ctrl+O ನೋಡಿ, ನಾನು Ctrl+O ಅಂತ ಟೈಪ್ ಮಾಡಿದೆ, ಆಟೋಮೆಟಿಕ್ ಆಗಿ ಅದೇನಾಯ್ತು, ಹೊಸದ ಎಕ್ಸಿಸ್ಟೆಡ್ ಸೀಟ್ ಏನದಲ್ಲ ಎಲ್ಲ ಕೂಡ ಓಪನ್ ಆಗಕ್ ಬಂತು. ಓಕೆ, ಶಾರ್ಟ್ಕಟ್ ಕೀ ಏನಂತ ಗೊತ್ತಾಯ್ತಲ್ಲ, Ctrl+O. ಒಂದು ನ್ಯೂ ಕಲ್ಕೊಂಡ್ರಿ, ಇನ್ನೊಂದು O ಅಂತ ಕಲ್ಕೊಂಡ್ರಿ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ, ಈ ಒಂದು ಪರ್ಟಿಕ್ಯುಲರ್ ಸೆಲ್ ಅಂತ ತೆಗೆದುಕೊಂಡಾಗ ಹೌ ಮೆನಿ ಕ್ಯಾರೆಕ್ಟರ್ಸ್ ಅನ್ನ ನಾವಲ್ಲಿ ಸ್ಟೋರ್ ಮಾಡಬಹುದು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಸ್ಟೋರ್ ಇನ್ಸೈಡ್ ಅ ಪರ್ಟಿಕ್ಯುಲರ್ ಸೆಲ್. ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಯ್, ಐ ಆಮ್ ಗುಡ್, ರೈಟ್ ನೌ ಐ ಆಮ್ ಇನ್ ಬ್ಯಾಂಗ್ಳೂರ್, ಗೋಯಿಂಗ್ ಟು ಮುಂಬೈ. ಸೊ ಹಿಂಗೆ ಏನೇನೋ ಟೈಪ್ ಮಾಡ್ತಾರೆ ಅನ್ಕೊಳ್ಳಿ, ಸರಿನಾ. ಹಿಂಗೆ ಏನೇನೋ ಟೈಪ್ ಮಾಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಎಷ್ಟನ್ನ ಟೈಪ್ ಮಾಡಕ್ಕೆ ಅವಕಾಶವನ್ನು ಕೊಟ್ಟಿದೆ ಎಕ್ಸೆಲ್ ಅಲ್ಲಿ, ಎಸ್ ಅಲ್ಲಿ ಬರ್ತಕ್ಕಂಥ ಕೌಂಟ್ 32,767. ನೆನಪಿಟ್ಟುಕೊಳ್ಳಿ, 32,767. ದಟ್ ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾರೆಕ್ಟರ್ ದಟ್ ಯು ಕ್ಯಾನ್ ಟೈಪ್ ಇನ್ಸೈಡ್ ಅ ಪರ್ಟಿಕ್ಯುಲರ್ ಸೆಲ್. ಓಕೆ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರ, ನೆನಪಿಟ್ಕೋಬೇಕಾಗ್ತದೆ ನೀವು. ನೆಕ್ಸ್ಟ್ ಹೈಡ್ ಅನ್ನ ಮಾಡಕ್ಕೆ ಪರ್ಟಿಕ್ಯುಲರ್ ಸೆಲ್ ಅಥವಾ ಈ ಪರ್ಟಿಕ್ಯುಲರ್ ರೋ ಅನ್ನ ಹೈಡ್ ಮಾಡ್ಲಿಕ್ಕೆ ಏನ್ ಬಳಕೆ ಮಾಡ್ತಾರ, ಎಕ್ಸಾಮ್ ಅಲ್ಲಿ ಕೇಳಿದಾರೆ ಇದನ್ನ. ಓಕೆ, ಪರ್ಟಿಕ್ಯುಲರ್ ರೋ ಅನ್ನ ಹೈಡ್ ಮಾಡ್ಲಿಕ್ಕೆ. ಸಪೋಸ್ ನಿಮಗೆ ರೋ 2 ಬೇಡಪ್ಪ, ಅವಾಗ ಏನು ಕ್ಲಿಕ್ ಮಾಡ್ಬೇಕು ನೀವು, Ctrl+9 ಹೋಯ್ತಲ್ಲ, Ctrl+9. ಸಪೋಸ್ ಅದು ಮತ್ತೆ ಬರ್ಬೇಕಾಗಿತ್ತಂದ್ರೆ Ctrl+Shift+9. ಅರ್ಥ ಆಗ್ತಿದೆಯಲ್ಲ, ಟೈಪ್ ಮಾಡಿ ತೋರಿಸ್ತೀನಿ ನೋಡಿ ಮತ್ತೊಮ್ಮೆ. Ctrl+9 ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಹೋಗ್ತದ. ನಾ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸಪೋಸ್ Ctrl+Shift+F9 ಅಂತ ಟೈಪ್ ಮಾಡಿದ್ರೆ, Ctrl+Shift+9 ಅಂತ ಟೈಪ್ ಮಾಡಿದ್ರೆ ಹೋಗಿರ್ತಕ್ಕಂಥದ್ದು ಮತ್ತೆ ಬರ್ತದ. ಸರಿನಾ. ಸೊ ನೆನಪಿಟ್ಕೋಬೇಕು ನೀವು, ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದಾರೆ ಆಲ್ರೆಡಿ, ಅದಕ್ಕೋಸ್ಕರ ಪ್ರಾಕ್ಟಿಕಲಿ ತೋರಿಸ್ತಾ ಇದ್ದೀನಿ ನಿಮಗೆ.
Thank you so much for watching the quick snippet on Excel. Thank you. Bye for now.